ಆತ್ಮೀಯರೇ, ಇಂದಿನ ಕ್ಷಣಗಳನ್ನು ಸಾರ್ಥಕವಾಗಿ ಬಳಸಿಕೊಂಡಾಗ ನಾಳೆ ಯೋಗ್ಯವಾಗಿರುತ್ತದೆ. ನಮ್ಮ ತಲೆಯಲ್ಲಿರುವ ಜ್ಞಾನ ಮತ್ತು ಮನಸ್ಸಿನಲ್ಲಿರುವ ಆತ್ಮವಿಶ್ವಾಸವನ್ನು ನಂಬಿ ಅರ್ಥಪೂರ್ಣ ಜೀವನ ನಡೆಸಿದರೆ ಯಾವುದು ಅಸಾಧ್ಯವಲ್ಲ. ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುವುದು ಬಹಳ ಅಗತ್ಯ. ಮಕ್ಕಳ ವೈಯಕ್ತಿಕ ಹಾಗೂ ಶೈಕ್ಷಣಿಕ ಜೀವನದ ಬೆಳವಣಿಗೆಗೆ ಆತ್ಮವಿಶ್ವಾಸವು ಪೂರಕವಾಗಿ ಕಾರ್ಯನಿರ್ವಹಿಸುತ್ತದೆ. ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸಲು ನಾವು ಪಾಲಿಸಬೇಕಾದ ಕೆಲ ಅಂಶಗಳ ಬಗ್ಗೆ ನಮಗೆ ತಿಳಿದಿರಬೇಕು. ಬದುಕಿನಲ್ಲಿ ಯಾವಾಗಲೂ ಯಶಸ್ಸು ಗಳಿಸಲು ಸಾಧ್ಯವಿಲ್ಲ. ಕೆಲವೊಂದು ಸಲ ಸೋಲನ್ನು ಅನುಭವಿಸಬೇಕಾಗುತ್ತದೆ. ಮಕ್ಕಳು ಆಟದಲ್ಲಿ ಪಾಠಗಳಲ್ಲಿ ಹಿನ್ನಡೆಯನ್ನ ಅನುಭವಿಸಿದಾಗ ಸ್ಥಿರತೆಯನ್ನ ಇರುವುದನ್ನ ಮಕ್ಕಳಿಗೆ ಕಲಿಸಬೇಕು. ಸೋಲುಗಳು ಗೆಲುವಿನ ಪಾಠ ಕಲಿಸುತ್ತವೆ ಎಂಬುದನ್ನು ತಿಳಿಸಿಕೊಡಬೇಕು. ಸ್ವತಂತ್ರ ಆಯ್ಕೆಗಳನ್ನು ಮಾಡಲು ಹಾಗೂ ಸವಾಲುಗಳನ್ನು ಸ್ವೀಕರಿಸಲು ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು. ಅದು ಅವರಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸುವ, ಪರಿಸ್ಥಿತಿಯನ್ನ ಎದುರಿಸುವ, ಸ್ವತಂತ್ರವಾಗಿ ಯೋಚಿಸುವ ಶಕ್ತಿಯನ್ನ ಬೆಳೆಸುತ್ತದೆ. ಮಕ್ಕಳಲ್ಲಿ ಅವರದ್ದೇ ಆದ ಕೌಶಲ್ಯಗಳಿರುತ್ತವೆ. ಆ ಕೌಶಲ್ಯಗಳನ್ನು ಗುರುತಿಸುವುದು, ಅವುಗಳ ಬೆಳವಣಿಗೆಗೆ ಪ್ರೋತ್ಸಾಹ ನೀಡುವುದು ಪೋಷಕರ ಕರ್ತವ್ಯಗಳಲ್ಲಿ ಒಂದು. ಕೌಶಲ್ಯಗಳ ಅಭಿವೃದ್ಧಿಯು ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸಲು ಸಹಾಯಕವಾಗುತ್ತದೆ. ಮಕ್ಕಳಲ್ಲಿ ಎಲ್ಲರ ಜೊತೆ ಬೆರೆಯುವ, ಉತ್ತಮ ಬಾಂಧವ್ಯವನ್ನು ಹೊಂದುವ ಗುಣವನ್ನು ಬೆಳೆಸಬೇಕು. ಇದು ಅವರ ಸಂವಹನ, ಸಹಾನುಭೂತಿ ಸೇರಿದಂತೆ ಉತ್ತಮ ಗುಣಗಳನ್ನು ಕಲಿಸುವ ಜೊತೆಗೆ ಜೀವನದ ವಿವಿಧ ದೃಷ್ಟಿಕೋನಗಳನ್ನು ಅರಿಯುವಂತೆ ಮಾಡುತ್ತದೆ. ಸಾಮಾಜಿಕ ಕೌಶಲ್ಯವು ಮಕ್ಕಳ ಆತ್ಮಸ್ಥೈರ್ಯ ಹೆಚ್ಚಿಸಲು ಸಹಾಯಕವಾಗುತ್ತದೆ. ಮಕ್ಕಳಲ್ಲಿರುವ ಉತ್ತಮ ಗುಣಗಳು, ಉತ್ತಮ ಸಾಧನೆಗಳನ್ನು ಪ್ರಶಂಸಿಸಿ ಇದು ಅವರಿಗೆ ಇನ್ನಷ್ಟು ಸಾಧನೆ ಮಾಡಲು ಹಾಗೂ ಉತ್ತಮ ಕಾರ್ಯಗಳಿಂದ ತಮ್ಮ ಜೀವನ ಸಾರ್ಥಕಗೊಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಸಾಧಿಸಬಹುದಾದ ಗುರಿಗಳನ್ನು ಪಟ್ಟಿ ಮಾಡಲು ಮಕ್ಕಳಿಗೆ ಸಹಾಯ ಮಾಡಿ. ಇದು ನಿಶ್ಚಿತ ಗುರಿಗಳನ್ನು ಇಟ್ಟುಕೊಳ್ಳಲು ಹಾಗೂ ಗುರಿ ಸಾಧನೆಗೆ ಪ್ರಯತ್ನಿಸುವುದನ್ನು ಮಕ್ಕಳಿಗೆ ಕಲಿಸುತ್ತದೆ. ಅವರ ವೈಯಕ್ತಿಕ ಹಾಗೂ ಶಿಕ್ಷಣದ ಯಶಸ್ಸಿಗೆ ಪೂರಕವಾಗುತ್ತದೆ. ಕೇವಲ ಅವರ ಪ್ರಯತ್ನದ ಅಂತಿಮ ಫಲಿತಾಂಶವನ್ನು ಮಾತ್ರ ಎದುರು ನೋಡಬೇಡಿ. ಬದಲಾಗಿ ಮಕ್ಕಳಿನ ಶ್ರಮ, ಪ್ರಗತಿಯನ್ನು ಗುರುತಿಸಿ ಮೆಚ್ಚುಗೆ ವ್ಯಕ್ತಪಡಿಸಿ. ಶ್ರಮವನ್ನು ಗುರುತಿಸುವುದರಿಂದ ಮಕ್ಕಳಲ್ಲಿ ಧನಾತ್ಮಕ ಮನೋಭಾವ ಸಾಧಿಸುವ ಛಲ ಮೂಡಿಸಲು ಸಹಾಯಕವಾಗುತ್ತದೆ. ಇದೆಲ್ಲದರ ಜೊತೆಗೆ ಆತ್ಮಸ್ಥೈರ್ಯಕ್ಕೆ ನೀವು ಮಾದರಿಯಾಗಿ. ನಿಮ್ಮ ಕೆಲಸಗಳು, ನಿರ್ಧಾರಗಳಲ್ಲಿ ಆತ್ಮವಿಶ್ವಾಸವಿರಲಿ. ಇದು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತದೆ. ಅವರು ಈ ಮನೋಭಾವವನ್ನು ಹೊಂದಲು ಸಹಾಯ ಮಾಡುತ್ತದೆ.